ಹೆಂಗಪ್ಪ ಈ ಮಕ್ಕಳಿಗೆ ತರಕಾರಿ ತಿನ್ನಿಸೋದು, ಒಳ್ಳೆ ಪ್ರೋಟೀನ್ ಇರೋವಂಥ ಆಹಾರ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಹ್ಯಾಪಿಯಾಗಿ ವಿಡಿಯೋನ ಕಂಟಿನ್ಯೂ ಮಾಡಿ. ಎರಡೇ ಬೆರಳಲ್ಲೇ ಮುರಿದೋಗೋ ಅಷ್ಟು ಸಾಫ್ಟಾಗಿರೋ ಅಂಥ ಕ್ಯಾರೆಟ್ ಪನ್ನೀರ್ ಪರಾಟನ ಮಾಡೋಣ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೂ ಸಹ ಇಷ್ಟ ಆಗುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಮೊದಲಿಗೆ ಒಂದು ಚಾಪರ್ಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಬಿಳಿ ಎಳ್ಳು, ತುರಿದಂಥ 2 ದೊಡ್ಡ ಕ್ಯಾರೆಟ್ನ ಸಹ ಹಾಕ್ಕೊಂಡು ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಳ್ಳೆ ಪ್ರೋಟೀನ್ಗೋಸ್ಕರ ನಾನಿಲ್ಲಿ ಅಕ್ಷಯಕಲ್ಪ ಆರ್ಗ್ಯಾನಿಕ್ಕಿಂದ ಮಲೈ ಪನ್ನೀರ್ನ ತರಿಸ್ಕೊಂಡಿದ್ದೆ. ಇನ್ನು ಪನ್ನೀರ್ ಸಾಫ್ಟಾಗೇ ಇರುತ್ತಲ್ವ, ಸೊ ಕೈಯಲ್ಲೇ ಈ ರೀತಿ ಚೆನ್ನಾಗಿ ಕ್ರಷ್ ಮಾಡಿಕೊಂಡ್ರೆ ಪುಡಿ ಪುಡಿ ಆಗೋಗುತ್ತೆ. ಈಗ ಇದನ್ನು ಸಹ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ದೊಡ್ಡ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಿಟ್ಟು ಹಾಕ್ಕೊಂಡು ತರಕಾರಿ ಜೊತೆ ಚೆನ್ನಾಗಿ ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು. ನಂತರ ಅವಶ್ಯಕತೆ ಇರೋಷ್ಟು ಮಾತ್ರ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡು ಒಂದು 10 ನಿಮಿಷ ನೆನೆಯಕ್ಕಿಟ್ರೆ ಸಾಕು. ಹಿಟ್ಟನ್ನ ತುಂಬ ಹೊತ್ತು ಬಿಟ್ಬಿಟ್ರು ತರಕಾರಿಯಲ್ಲಿರೋ ನೀರು ಬಿಟ್ಕೊಂಡು ಹಿಟ್ಟು ಸಾಫ್ಟ್ ಆಗೋಗುತ್ತೆ. ನಂತರ 2 ಕಡೆ ತುಪ್ಪ ಅಥವಾ ಎಣ್ಣೆ ಹಾಕಿ ಪರಾಟ ಮಾಡ್ಕೊಂಡ್ರೆ ಮುಗೀತು. ಇದಕ್ಕೆ ಎಕ್ಸ್ಟ್ರಾ ಸೈಡ್ ಡಿಶ್ ಬೇಕೇ ಬೇಕಂತೇನಿಲ್ಲ, ಹಾಗೆ ಸಹ ತಿನ್ಬೋದು.